ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ತಾವೆಲ್ಲರೂ SSLC ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕಾಗಿ ಕಾದು ಕೂತಿರುವ ವಿದ್ಯಾರ್ಥಿಗಳಿಗೆ ಇದೊಂದು ಸಿಹಿ ಸುದ್ದಿ. ನೋಡಿ ಸ್ನೇಹಿತರೆ, SSLC ಪರೀಕ್ಷೆಯ ಫಲಿತಾಂಶ ಮುಕ್ತಾಯವಾಗಿದ್ದು ಆ ಫಲಿತಾಂಶವನ್ನು ಇದೇ ತಿಂಗಳು ಅಂದರೆ ನಾಳೆ ಬಿಡುಗಡೆ ಆಗಲಿದೆ ಸ್ನೇಹಿತರೆ. ಬಿಡುಗಡೆ ಆದ ನಂತರ ಯಾವ ವೆಬ್ಸೈಟ್ ಮೂಲಕ ಪರೀಕ್ಷೆಯ ಫಲಿತಾಂಶವನ್ನು ತಿಳಿದುಕೊಳ್ಳಬೇಕೆಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕರ್ನಾಟಕ SSLC ಫಲಿತಾಂಶ 2025 ಕರ್ನಾಟಕ ಶಾಲಾ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಮಂಡಳಿ ಮೇ 2ನೇ ತಾರೀಕು 2025 ಬೆಳಗ್ಗೆ 11:30ಕ್ಕೆ ಕರ್ನಾಟಕ SSLC ಫಲಿತಾಂಶ ಬಿಡುಗಡೆ ಮಾಡಲಿದೆ ಸ್ನೇಹಿತರೆ. ವಿದ್ಯಾರ್ಥಿಗಳು ಇಲ್ಲಿ ಕಾಣಿಸುತ್ತಿರುವ ಅಧಿಕೃತ ವೆಬ್ಸೈಟ್ ಮೂಲಕ ತಮ್ಮ ಅಂಕಗಳನ್ನು ಪರಿಶೀಲಿಸಬಹುದು. ನೋಡಿ ಸ್ನೇಹಿತರೆ, ಕರ್ನಾಟಕ SSLC ಫಲಿತಾಂಶ 2025 ಪರಿಶೀಲಿಸಲು ವಿದ್ಯಾರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಮತ್ತು ತಮ್ಮ ಜನ್ಮ ದಿನಾಂಕವನ್ನು ನಮೂದಿಸಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಯಾವುದೇ ವಿದ್ಯಾರ್ಥಿಗಳು ತಮ್ಮ ಅಂಕವನ್ನು ನೋಡಿಕೊಳ್ಳಬೇಕಂದ್ರೆ ಇಲ್ಲಿ ಕಾಣಿಸುತ್ತಿರುವ ಅಧಿಕೃತ ವೆಬ್ಸೈಟ್ಗೆ ಹೋಗಿ ತಮ್ಮ ಹಾಲ್ ಟಿಕೆಟ್ನಲ್ಲಿರುವ ನೋಂದಣಿ ಸಂಖ್ಯೆ ಮತ್ತು ತಮ್ಮ ಜನ್ಮ ದಿನಾಂಕವನ್ನು ನಮೂದಿಸಿ ವಿದ್ಯಾರ್ಥಿಗಳು ತಮ್ಮ ಅಂಕಗಳನ್ನು ವೀಕ್ಷಿಸಬಹುದು. ನೋಡಿ ಸ್ನೇಹಿತರೆ, ಅದೇ ರೀತಿ ಕರ್ನಾಟಕ SSLC ಬೋರ್ಡ್ ಪರೀಕ್ಷೆಯನ್ನು ಮಾರ್ಚ್ 20ರಿಂದ ಏಪ್ರಿಲ್ 2, 2025 ನಡೆಸಲಾಗಿದೆ ಸ್ನೇಹಿತರೆ. SSLC ಫಲಿತಾಂಶ 2025 ದಿನಾಂಕವನ್ನು ಕರ್ನಾಟಕವು ಪರೀಕ್ಷೆಗಳ ನಂತರ ಮಂಡಳಿಯು ಪ್ರಕಟಿಸಿರುತ್ತದೆ ಸ್ನೇಹಿತರೆ. ಆನ್ಲೈನ್ನಲ್ಲಿ ಬಿಡುಗಡೆಯಾದ SSLC ಫಲಿತಾಂಶ 2025 ತಾತ್ಕಾಲಿಕ ಸ್ವರೂಪದಾಗಿದೆ ಎಂಬುದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. SSLC ಫಲಿತಾಂಶ 2025 ಕರ್ನಾಟಕವನ್ನು ಪರಿಶೀಲಿಸಲು ಅವರು ತಮ್ಮ ಕರ್ನಾಟಕ SSLC ಪ್ರವೇಶ ಪತ್ರವನ್ನು ಕೈಯಲ್ಲಿಟ್ಟುಕೊಳ್ಳಲು ಸೂಚಿಸಲಾಗಿದೆ ಸ್ನೇಹಿತರೆ. ಅದೇ ರೀತಿ 2025 ಕರ್ನಾಟಕ SSLC ಪರೀಕ್ಷೆಗಳ ಫಲಿತಾಂಶ ಘೋಷಣೆಯಾದ ಕೂಡಲೇ ಮೂಲ ಅಂಕಪಟ್ಟಿಗಾಗಿ ಅವರು ತಮ್ಮ ಶಾಲೆಗಳನ್ನು ಸಂಪರ್ಕಿಸಬೇಕಾಗುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಿದ್ಯಾರ್ಥಿಗಳು ತಾವು ನೋಂದಣಿ ಪ್ರಮುಖ ವೆಬ್ಸೈಟ್ನಲ್ಲಿ ತಮ್ಮ ಹಾಲ್ ಟಿಕೆಟ್ ನಂಬರ್ ಮತ್ತು ಜನ್ಮ ದಿನಾಂಕವನ್ನು ಹಾಕಿ ನಮೂದಿಸಿ ತಮ್ಮ ರಿಸಲ್ಟ್ನ ಚೆಕ್ ಮಾಡಿದ ನಂತರ ಅಂಕಪಟ್ಟಿಗಾಗಿ ತಾವು ಓದಿರತಕ್ಕಂಥ ಶಾಲೆಯಲ್ಲಿ ಹೋಗಿ ತಮ್ಮ ಅಂಕಪಟ್ಟಿಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ನೋಡಿ ಸ್ನೇಹಿತರೆ, ಅದೇ ರೀತಿ ನಿಮಗೇನಾದರೂ ಅಂಕಪಟ್ಟಿಯ ಅವಶ್ಯಕತೆ ಅತಿ ಬೇಗನೆ ಇದ್ದರೆ ತಕ್ಷಣದ ಉಲ್ಲೇಖಗಳಿಗಾಗಿ ಅವರು ಆನ್ಲೈನ್ SSLC ಫಲಿತಾಂಶ 2025 ಕರ್ನಾಟಕ ಅಂಕಪಟ್ಟಿಯನ್ನು ಸಹ ಪಡೆದುಕೊಳ್ಳಲು ಅನುಮತಿಯನ್ನು ಕೊಟ್ಟಿರ್ತಾರೆ. ನೋಡಿ ಸ್ನೇಹಿತರೆ, ಅದೇ ರೀತಿ ಮಂಡಳಿಯು 2025 ಕರ್ನಾಟಕ SSLC ಉತ್ತರ ಕೀಲಿಯನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡುತ್ತದೆ. ನೋಡಿ ಸ್ನೇಹಿತರೆ, 2025 ಕರ್ನಾಟಕ SSLC ಪರೀಕ್ಷೆಯನ್ನು ರಾಜ್ಯದಾದ್ಯಂತ ಸುಮಾರು 2800 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷೆಯನ್ನು ನಡೆಸಿರುತ್ತಾರೆ. ನೋಡಿ ಸ್ನೇಹಿತರೆ, ಕರ್ನಾಟಕ SSLC ಮರು ಮೌಲ್ಯಮಾಪನ ಮತ್ತು ಮರು ಎಣಿಕೆ ಫಲಿತಾಂಶ 2025 ಮಂಡಳಿಯು ಮೇ 2025 ಬಿಡುಗಡೆ ಮಾಡಲಿದೆ. ನೋಡಿ ಸ್ನೇಹಿತರೆ, ಮೇ 2ನೇ ತಾರೀಕು ವಿದ್ಯಾರ್ಥಿಗಳ ಮೌಲ್ಯಮಾಪನ ಮುಗಿದಿರದ ಕಾರಣ ಮೇ 2ನೇ ತಾರೀಕು 2025 ಬೆಳಗ್ಗೆ 11:30ಕ್ಕೆ ರಿಸಲ್ಟ್ ಬರುತ್ತೆ. ನೋಡಿ ಸ್ನೇಹಿತರೆ, ಒಟ್ಟು ಈ 2025 SSLC ವಿದ್ಯಾರ್ಥಿಗಳ ಎಣಿಕೆ ನೋಡೋದಾದರೆ 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು SSLC ಫಲಿತಾಂಶ 2025 ಈ ಫಲಿತಾಂಶಕ್ಕಾಗಿ ಕಾಯುತ್ತಿರುವ 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ನಾಳೆ 2ನೇ ತಾರೀಕು 11:30ಕ್ಕೆ ತಾವು ಬರೆದಿರುವ ಅಂಕಪಟ್ಟಿ ಬರುತ್ತದೆ. ನೋಡಿ ಸ್ನೇಹಿತರೆ, ಅದೇ ರೀತಿ ಕಳೆದ ವರ್ಷ ಬಂದಿರುವ 10ನೇ ತರಗತಿ ವಿದ್ಯಾರ್ಥಿಗಳ ಫಲಿತಾಂಶದ ದಿನಾಂಕ ಮತ್ತು ಸಮಯ ನೋಡೋದಾದರೆ ಸ್ನೇಹಿತರೆ, ಕರ್ನಾಟಕ SSLC ಫಲಿತಾಂಶ 2024 ಮೇ 9, 2024 ಬೆಳಗ್ಗೆ 10:40ಕ್ಕೆ ಪ್ರಕಟಿಸಲಾಯಿತು ಸ್ನೇಹಿತರೆ. ಅದೇ ರೀತಿ ಕರ್ನಾಟಕ SSLC ಪರೀಕ್ಷೆಯ ಎರಡನೇ ಫಲಿತಾಂಶ ನೋಡಿ ಸ್ನೇಹಿತರೆ, 2024 ಜುಲೈ 10, 2024 ಬೆಳಗ್ಗೆ 11:30ಕ್ಕೆ ಪ್ರಕಟಿಸಲಾಯಿತು ಸ್ನೇಹಿತರೆ. ಅದೇ ರೀತಿ ಕರ್ನಾಟಕ SSLC ಪರೀಕ್ಷೆಯ ಮೂರನೇ ಫಲಿತಾಂಶ 2024 ಆಗಸ್ಟ್ 26, 2024 ಘೋಷಿಸಲಾಯಿತು. ನೋಡಿ ಸ್ನೇಹಿತರೆ, ಇದರಲ್ಲಿ ಮೊದಲನೇ ಅಂಕಪಟ್ಟಿಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳು ಎರಡನೇ ರೀತಿ ಎಕ್ಸಾಮ್ ಬರೆಯಲು ಅವಕಾಶ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಎರಡನೇ ಎಕ್ಸಾಮಲ್ಲೂ ಫೇಲ್ ಆದ ವಿದ್ಯಾರ್ಥಿಗಳು
ಇನ್ನೊಂದು ಸರಿ ಪರೀಕ್ಷೆಯನ್ನು ಬರೆಯಲು ಅನುಮತಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಬರದ ಪರೀಕ್ಷೆಯ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ನೋಡಿ ಸ್ನೇಹಿತರೆ. ಇನ್ನೊಂದು ಸರಿ ಕರ್ನಾಟಕ 2025ರ SSLC ಫಲಿತಾಂಶ ಮುಖ್ಯಾಂಶಗಳನ್ನು ನೋಡುವುದಾದರೆ ಫಲಿತಾಂಶದ ಹೆಸರು ಕರ್ನಾಟಕ SSLC ಫಲಿತಾಂಶ 2025 ಅಥವಾ ಕರ್ನಾಟಕ 10ನೇ ತರಗತಿ ಫಲಿತಾಂಶ 2025. ಪರೀಕ್ಷೆ ನಡೆಸುವ ಸಂಸ್ಥೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ. ಪರೀಕ್ಷೆಯ ಹೆಸರು ಮಾಧ್ಯಮಿಕ ಶಾಲಾ ಬಿಡುವ ಪ್ರಮಾಣ ಪತ್ರ ಪರೀಕ್ಷೆ 2025 ನೋಡಿ ಸ್ನೇಹಿತರೆ. ಕರ್ನಾಟಕ SSLC ಫಲಿತಾಂಶ 2025 ದಿನಾಂಕ ಮೇ 2ನೇ ತಾರೀಕು 2025ರಂದು ಬೆಳಗ್ಗೆ 11:30ಕ್ಕೆ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನೋಡೋದಾದರೆ 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು 10ನೇ ತರಗತಿ ಪರೀಕ್ಷೆಯನ್ನು ಬರೆದಿರ್ತಾರೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿರುವ ವೆಬ್ಸೈಟ್ ಮೂಲಕ ನೀವು 10ನೇ ತರಗತಿ ಫಲಿತಾಂಶವನ್ನು ವೀಕ್ಷಿಸಬಹುದು ಸ್ನೇಹಿತರೆ. ವೆಬ್ಸೈಟ್ ಮೂಲಕ ಫಲಿತಾಂಶವನ್ನು ವೀಕ್ಷಿಸಬಹುದು. ಅದೇ ರೀತಿ ರುಜುವಾತುಗಳ ಅಗತ್ಯವಿದೆ. ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿ ನಿಮ್ಮ ಅಂಕಪಟ್ಟಿಯನ್ನು ನೀವು ಆನ್ಲೈನ್ನಲ್ಲಿ ವೀಕ್ಷಿಸಬಹುದು ಸ್ನೇಹಿತರೆ. ಇದು 10ನೇ ತರಗತಿ ವಿದ್ಯಾರ್ಥಿಗಳ ಫಲಿತಾಂಶ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಸ್ನೇಹಿತರೆ.